ಶರಣು 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 ಗುರು ರಾಘವೇಂದ್ರ ಶರಣು. ಈಗ ದರ್ಶನ ತುಂಬಾ ಚೆನ್ನಾಗಾಯ್ತು. ಆಲ್ಮೋಸ್ಟ್ 5 ಮಿನಿಟ್ಸ್ ನಿಂತಿದ್ದೀನಿ ಅಲ್ಲೇ. ದೇವ್ರ ಪ್ರಸಾದ ಗೈಸ್. ಇದು ಅಭಯ ಆಂಜನೇಯ ಸ್ವಾಮಿ ಟೆಂಪಲ್. ಗೈಸ್ ನಾವು ಇವಾಗ ಎಲ್ಲೋದ್ರು, ನಾನು ಮಮ್ಮಿ ಮಾತ್ರ ನಮ್ಮ ಮನೆಯಲ್ಲಿ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಇವರಿಬ್ರು ಬರ್ತಾ ಇಲ್ಲ. ಸೊ ನಾನು ಹೇಳಿದ್ನಲ್ಲ ಸಾಯಂಕಾಲ ನಾವೆಲ್ಗೋ ಹೋಗ್ತೀವಿ ಅಂತ. ಸೊ ಅದೇ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ನೈಟ್ ಬಸ್ಸಿಗೆ. ನಾನು ಚಪ್ಪಲಿ ಇದು ಹಾಕ್ಕೊಳ್ತೀನಿ. ಚಪ್ಪಲಿ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಜೊತೆಗೆ ಸ್ವಪ್ನ ಆಂಟಿ ಮತ್ತು ಅವ್ರ ಮಗಳು ಬರ್ತಿದ್ದಾರೆ. ಸೊ ಹೋಗುವ. ಫೋಟೋ ಕೂಡ ಬಂದಿದೆ. ಆ್ಯಂಡ್ ನಮ್ಮನ್ನು ಕಳ್ಸ್ಕೊಳೋಕ್ಕೆ ಇಷ್ಟು ಜನ ಬಂದಿದ್ದಾರೆ ಸ್ವಪ್ನ ಆಂಟಿ ಮನೆಯಿಂದ. ಹ್ಯಾಪಿ ಥ್ಯಾಂಕ್ ಯು ಕಳ್ಸೋಕ್ಕೆ ಎಷ್ಟು ಜನ ಬಂದಿದ್ದಾರೆ. ಹುಷಾರು ಅಂದ್ಕೊಂಡು. ಬಾಯ್ ಪಪ್ಪ. ಮಿಥುನ ಎಲ್ಲಿ? ಬಾಯ್ 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 ಆಂಟಿ. ಬಾಯ್ 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 ಮಿಥುನ್. ಬರ್ತೀವಣ್ಣ. ನಾವು ಯಾವತ್ತಾದ್ರೂ ಬೇಗ ಹೋಗ್ಬೇಕು ಅಂದಾಗ ಈ ಥರ ಟ್ರಾಫಿಕ್ ನೋಡಿ ಗೈಸ್. ಸಿಗ್ನಲ್ ಇದೆ. ನಮ್ಮ ಮಮ್ಮಿಗೆ ಹೇಳಿದೆ ಮಮ್ಮಿ ಮೆಟ್ರೋಲ್ ಹೋಗೋಣ ಅಂತ. ಮನೆತವಿಂದ ಕೇರ್ಪುರಕ್ಕೆ ಹೋಗ್ಬೇಕು, ಕೇರ್ಪುರದಿಂದ ಮೆಟ್ರೋಗೆ ಹೋಗ್ಬೇಕು. ಅದೆಲ್ಲ ಅಲ್ಲೂ ಅದು ರಿಸ್ಕ್ ಆಗುತ್ತೆ ನಮಗೆ. ಏನೋ ಮಾಡೋದು. ಅನ್ನ ಸಾಂಬಾರ್ ತಿಂದ? ನಾನೇನ್ ತಿಂದೆ ಕೇಳು. ಬಸ್ಸಿಗೆ ಹೋಗಿದ ತಕ್ಷಣ ಹೇಳ್ತೀಯಾ? ಏನ್ ಹೇಳ್ತೀಯಾ? ನಾನು ಇವಾಗ ಹೇಳ್ತೀನಿ ಕೇಳು. ನಾನು ಅನ್ನ ಸಾಂಬಾರ್ ತಿಂದೆ. ನಾನು ತಿಂದಿದ್ದು. ನಾನು ಮುದ್ದೆ ತಿಂದೆ. ಇವಾಗ ನಾವೆಲ್ಗ ಹೋಗ್ತಿರೋದು? ಗೊತ್ತಿಲ್ಲ. ಯಾವುದು ಜಿತಿಶಮ್ಮಿ ಶ್ಲೋಕ ಹೇಳ್ತೀಯಲ್ಲ ನೀನು? ರಾಗಿ ಸ್ವಾಮಿ. ಅಯ್ಯೋ ಇವಾಗ ನಾವು ಎಲ್ಲಿದ್ದೀವಿ ಹೇಳು? ಹೇಳು. ಯಾರು? ಯಾವ ಅಡಿ? ಹೌದಾ? ನೋಡಿಬೇಕಂತ ಹೊಡಿಯೋಣ. ಗೈಸ್ ಈಗ ಬಸ್ ಸಿಕ್ಕಿದೆ, ನಾವು ಹೊರಡ್ತಾ ಇದ್ದೀವಿ. ಆ್ಯಂಡ್ ಒಂದು ಪ್ರಾಬ್ಲಮ್ ಏನಾಯಿತು ಅಂದರೆ ಸೀಟ್ಸ್ ಎಲ್ಲರದು ಒಟ್ಟಿಗೆ ಇಲ್ಲ. ಅಲ್ಲಿ ಇಲ್ಲಿ ಆಗೋದಿದೆ. ಸೊ ಅದಕ್ಕೆ ಅದೊಂದು ಸ್ವಲ್ಪ ನನ್ನ ಪಕ್ಕದಲ್ಲಿ ಕರಿತಾ ಅಂತಿದ್ದಾರೆ ಅಷ್ಟೇ. ಎಲ್ಲರದು ಜಾಗ ಇದ್ದಿಂದೇ ಆಗೋಗಿದೆ. ಸೊ ನಾನು ಫಸ್ಟ್ ಮುಂದೆನೇ ಕುಂತಿದ್ದೀನಿ. ಯಾವಾಗ ನಾವು ಬೇರೆ ಅಂಕಲ್ನ ಎದುರಿಸ್ಬಿಟ್ಟು ನಾನು ಹೋಗ್ಬೇಕು. ನೋಡುವ. ನಾವು ತಿನ್ಕೊ ಬಂದ್ವಿ. ಅಮ್ಮ ಎಲ್ಲೋ ಪ್ಯಾಕ್ಟ್ ಆಗೋಗ್ಬಿಟ್ಟವ್ರೆ. ಇಲ್ಲಿ ಬಸ್ಸನ್ನ ಸ್ಟಾಪ್ ಮಾಡಿದ್ರು. ಸೊ ಅದಕ್ಕೆ ನಾವು ಏನು ಬಿಸ್ಕೆಟ್ಟು ಕಾಫಿ ಎಲ್ಲ ಕುಡಿತಾ ಇದ್ದೀವಿ. ಚಳಿ ಇದೆ. ಇವರೆಲ್ಲ ಪ್ಯಾಕ್ಟ್ ಆಗ್ಬಿಟ್ಟವ್ರೆ. ಅಲ್ಲಿ ಕುತ್ಕೊಳ್ಳೋಣ. ಇವಾಗ ಮಾರ್ನಿಂಗ್ ನಾವು ರಾಯಚೂರು ರೀಚ್ ಆಗಿದ್ದೀವಿ. ಇಲ್ಲಿಂದ ಆಟೋದಲ್ಲಿ 1 ಡೇ ಬುಕ್ ಮಾಡಿಕೊಂಡು ಅಲ್ಲಿ ಟೆಂಪಲ್ಸ್ ಎಲ್ಲ ನೋಡಿ ಮತ್ತು ಅಲ್ಲಿರೋ ಪ್ಲೇಸಸ್ ಎಲ್ಲ ನೋಡಿಕೊಂಡು ಮತ್ತೆ ಇಲ್ಲಿಗೆ ಬಂದು ಬಿಡೋಕ್ಕೆ ಆ ಥರ ಬುಕ್ ಮಾಡ್ಕೊಂಡಿದ್ದೀವಿ. ಈಗ ನಾವು ಅವರು ಕರ್ಕೊಂಡು ಹೋಗ್ತಿರೋ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಗೈಸ್ ಈಗ
ಇಂದ ಟೆಂಪಲ್ಗಿಂತ ಇನ್ನೊಂಚೂರು ಹಿಂದೆ ಆ ಅಂಕಲ್ ನಮ್ಮನ್ನು ನಿಲ್ಲಿಸ್ಬಿಟ್ಟು ಅವರು ಕರ್ಕೊಂಡು ಹೋಗ್ತವ್ರೆ. ಇಲ್ಲಿಗೆ ಅಂದರೆ ಇಲ್ಲಿ ಫ್ರೆಶ್ ಅಪ್ ರೂಮ್ಸ್. ಗಿಣಿಶಾಸ್ತ್ರ ಕೇಳುಮಾ. ಓ ಮಾಡೋ ಕೆಲಸ ದುಡ್ಡು ವೇಸ್ಟ್. ಅವ್ರ ಮುಂದೆ ಯಾಕೆ ಹಂಗೆ ಹೇಳ್ತೀಯ? ಇದು ನಾವು ಹೇಳ್ತೀವಿ. ಹಾಂ, ಸೊ ಇವಾಗ ಫ್ರೆಶ್ ಅಪ್ ರೂಮ್ಸ್ ಹತ್ರ ಹೋಗಿ ಅಲ್ಲಿ ರೆಡಿಯಾಗಿ ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು. ಗೈಸ್ ನಾನು ಈ ಥರ ರೆಡಿ ಆಗಿದ್ದೀನಿ ಆ್ಯಂಡ್ ಇನ್ನು ಎಷ್ಟೊಂದು ಜನ ರೆಡಿ ಆಗ್ತಾನೆ ಆದರೆ ಆಲ್ರೆಡಿ ಟೈಮ್ ಬಂದು 11:45 ಏನೋ ಆಗಿದೆ. ಸೊ ಆಗ್ತಾನೆ ಅವರೇ ರೆಡಿ ಇನ್ನೂ ಆಗ್ತಾನೆ ಅವ್ರದ್ದಿನ್ನ ಮುಗಿದಿಲ್ಲ. ಸೊ ನಾನಂತೂ ಹಿಂಗೆ ರೆಡಿ ಆಗಿದ್ದೀನಿ ಟೆಂಪಲ್ಗೆ. ಸೊ ಇವಾಗ 2 o'clock ಅಷ್ಟೇ ಕ್ಲೋಸ್ ಮಾಡ್ತಾರಂತೆ ಟೆಂಪಲ್. ಹೇಳ್ತಿದ್ರೆ ಬರೋದು ನಿಧಾನನೇ ಮಾಡ್ತಾವ್ರೆ. ನಾನು ಮಮ್ಮಿ ಸ್ವಪ್ನ ಆಂಟಿ ಫುಲ್ ರೆಡಿ ಆಗಿದ್ದೀವಿ. ನಮ್ಮ ಮಮ್ಮಿ ತೋರಿಸ್ತೀವಿ ಅಂತ. ನಮ್ಮ ಮಮ್ಮಿ ಈ ಥರ ರೆಡಿ ಆಗಿದ್ದಾರೆ. ಸ್ವಪ್ನ ಆಂಟಿ ಇಲ್ಕಲ್ ಸೀರೆ ಹಾಕೊಂಡು ರೆಡಿ ಆಗಿದ್ದಾರೆ. ಆ್ಯಂಡ್ ಆಯಿತಾ ಇವರೆಲ್ಲ ಈ ಥರ ರೆಡಿ ಆಗಿದ್ದಾರೆ. ಹಿಡ್ಕೊಬ ಗೈಸ್, ಈಗ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಆ್ಯಂಡ್ ಟೆಂಪಲ್ ಇಲ್ಲೇ ಹತ್ರದಲ್ಲೇ ಇರೋದು. ಬರೋವಾಗ ಅದ್ರ ಮುಂದೆನೇ ನಡ್ಕೊ ಬಂದಿದ್ದು. ಸೊ ಈಗ ಟೆಂಪಲ್ಗೆ ಹೋಗ್ಬೇಕು. ಫುಲ್ಲು ರಶ್ ಇದೆ. ನೋಡಬೇಕು ಹಿಂಗಾಗುತ್ತೆ ದರ್ಶನ ಎಲ್ಲ ಅಂತ. ಹೂವು ಮುಟ್ಕೊಂಡಿದ್ದೀನಿ ಗೈಸ್. ಹೂವು ಟೆಂಪಲ್ ಗೈಸ್. ನಾವು ಇವಾಗ ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಮೇಲಿಂದ ಕ್ಯೂ ಮಾಡಿದ್ದಾರೆ. ಹೋಗಿ ದರ್ಶನ ಮಾಡುವ. ಇನ್ನು ಅಲ್ಲಿ ಕೆಳಗಡೆ ಎಲ್ಲ ಲೈನ್ಸ್ ಇದೆ. ದರ್ಶನ ಎಲ್ಲ ಆಯಿತು, ತುಂಬ ಚೆನ್ನಾಗಾಯಿತು. ಸೊ ಈಗ ಹೋಗಿ ಆಚೆ ಪ್ರಸಾದ ತಿನ್ನಬೇಕು. ಸೊ ಈಗ ದರ್ಶನ ತುಂಬ ಚೆನ್ನಾಗಾಯಿತು. ಆಲ್ಮೋಸ್ಟ್ 5 minutes ನಿಂತಿದ್ದೀನಿ ಅಲ್ಲೇ. ಸೊ ಲೆಟ್ಸ್ ಗೋ. ರೆಡಿ. ಏನು ಯಾರು ಬಿಡ್ತೀರಿ? ಒಂದೇ ನಿಮಿಷ. ಇಲ್ಲೇ ಇದ್ದಾರೆ ನಂದು. ಊಟ ಮಾಡಕ್ಕೆ ಕ್ಯೂ ಅಲ್ಲಿ ನಿಂತಿದ್ದೀವಿ. ಊಟ ಮಾಡಕ್ಕೆ ಪ್ರಸಾದ. ಅದೇ ಪ್ರಸಾದ ತಿನ್ನಕ್ಕೆ ಕ್ಯೂ ಅಲ್ಲಿ ನಿಂತಿದ್ದೀವಿ. ಕ್ಯೂ ನೋಡಿದ್ರೆ ಜಿಗ್ಜಾಗ್ ಅಂತ ಒಳಗಡೆನೂ ಐತೆ, ಆಚೆನೂ ಇದೆ. ದರ್ಶನ ಏನೋ ಬೇಗ ಆಯಿತು. ಪ್ರಸಾದದೇ ಒಂದು ಸ್ವಲ್ಪ ಲೇಟ್ ಆದಂಗಿದೆ. ಪ್ರಸಾದಕ್ಕೆ ಎಲ್ಲರೂ ಕೂತ್ಕೊಂಡು ತಿಂದು ಎದೊಳಬೇಕು. ದರ್ಶನಕ್ಕಾದ್ರೆ ಸುಮ್ಮನೆ ಹಂಗೆ ಹೋಗಿ ಹಂಗೆ ಬರ್ತಾ. ಅದಕ್ಕೆ ನಂದು ಇಂಜಿನಿಯರಿಂಗ್. ನೋಡಿ ಗೈಸ್, ಇದು ಪ್ರಸಾದ ತಿನ್ನಕ್ಕೆ ಎಷ್ಟು ಕ್ಯೂ ಇದೆ. ದೇವ್ರ ಪ್ರಸಾದ ಗೈಸ್. ಸೊ ಗೈಸ್, ಅಲ್ಲಿ ದೇವಸ್ಥಾನ ಮುಗಿಸ್ಕೊಂಡು ಪ್ರಸಾದ ತಿಂದು ಸ್ವಲ್ಪ ತಲೆ ಕುಂತಿದ್ದು ಇವಾಗ ಇನ್ನೊಂದು ಟೆಂಪಲ್ಗೆ ಬಂದಿದ್ದೀವಿ. ಸೊ ಇದು ಅಭಯ ಆಂಜನೇಯ ಸ್ವಾಮಿ ಟೆಂಪಲ್. ಅಲ್ಲಿಗೆ ಬಂದಿದ್ದೀವಿ. ಟೆಂಪಲ್ ನೋಡಿದ್ದಾಯಿತು, ಒಂದು ಪ್ರದಕ್ಷಿಣೆ ಹಾಕಿದ್ದಾಯಿತು. ಸೊ ಈಗ ನಮ್ಮ ಆಟೋ ಗಾಡಿಗೆ ನಾವು ಹೋಗ್ತಾ ಇದ್ದೀವಿ ಗೈಸ್. ಬಿಕಾಸ್ ಅದೊಂದೇ ಸ್ಮಾಲ್ ಟೆಂಪಲ್ ಆ್ಯಂಡ್ ಅದು ನೋಡಿದ್ದಾಯಿತು. ಆಟೋಗೆ ಹೋಗ್ತೀವಿ. ನಮ್ಮದು ಆಯಿತು. ಇವಾಗ ನಾವು ಬ್ಯಾಕ್. ಸೊ ಗೈಸ್, ಇದು ಏಕಶಿಲೆ ಬೃಂದಾವನ ಟೆಂಪಲ್. ಅಲ್ಲಿಗೆ ಬಂದಿದ್ದೀವಿ. ಆ್ಯಂಡ್ ಅದು ಯಾವ ರಿವರ್ ಅಂದರೆ ತುಂಗಭದ್ರಾ ರಿವರ್ ಗೈಸ್. ಇದೆಲ್ಲ ಬರೀ ರಿವರೇ. ಇದು ಬಂದು ಶ್ರೀ ಬಿಚ್ಚಾಲಮ್ಮ ಟೆಂಪಲ್. ಅಲ್ಲಿರೋದು ಶ್ರೀ ಬಿಚ್ಚಾಲಮ್ಮ ಟೆಂಪಲ್. ಸೊ ಅಲ್ಲಿ ಏಕಶಿಲಾ ಬೃಂದಾವನ ನೋಡಿ ಆಮೇಲೆ ಇಲ್ಲೇ ಟೆಂಪಲ್ಗೆ ಬರಬಹುದು. ಬಿಚ್ಚಾಲಮ್ಮನ ಟೆಂಪಲ್ ನೋಡಿಕೊಂಡು ಈಗ ನೆಕ್ಸ್ಟ್ ಬಂದಿರೋದು ಶ್ರೀ ಅಪ್ಪಣ್ಣಾಚಾರ್ಯ ಮನೆಗೆ. ಇಟ್ ಇಸ್ ಲೈಕ್ ಅ ಮ್ಯೂಸಿಯಂ. ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಗೈಸ್, ನಾವು ಇಲ್ಲಿ
ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ಬಂದಿದ್ವಿ. ದರ್ಶನ ಆಗಿದೆ, ಸುಮ್ಮನೆ ಕುಂತಿದ್ದೀವಿ. ಎಷ್ಟೊಂದು ರಶ್ ಇದೆ ಇವತ್ತು, ಶನಿವಾರ ಅಲ್ಲ ಅದಕ್ಕೆ. ಏನು ಮೇಡಮ್ ಹಿಂಗೆಲ್ಲ ಮಾಡ್ತೀರಾ ನೀವು? ಸೊ ಗೈಸ್, ಇಲ್ಲೇ ರಾಯಚೂರಿಂದ ಒಂದು ಸ್ವಲ್ಪ ದೂರ ಒಂದು ಶಿವನ ದೇವಸ್ಥಾನ ಇತ್ತು. ಸೊ ಅಲ್ಲಿಗೂ ಕೂಡ ಬಂದಿದ್ದೀವಿ. ಇಲ್ಲಿ ದರ್ಶನ ಮಾಡಿಕೊಂಡು ಇನ್ನು ಬಸ್ ಸ್ಟಾಪ್ ಹೋಗಬೇಕು. ಸೊ ಅಲ್ಲಿಂದ ಬಸ್ ಹತ್ತಿ ನಮ್ಮೂರಿಗೆ ನಾವು ಹೋಗಬೇಕು ಗೈಸ್. ಫುಲ್ ಟಯರ್ಡಾಗಿ ಹೋಗಿದ್ದೀನಿ ಅಂತ ಬೇರೆ ಸಿಕ್ಕಾಪಟ್ಟೆ ನೋಯ್ತಿದೆ. ಇದ್ರ ಒಳಗಡೆ ಎಲ್ಲ ಏನೇನು ಇಟ್ಟಿದ್ದಾರೆ ಲಿಂಗಗಳನ್ನ. ಅದು ದೊಡ್ಡದೊಂದು ಲಿಂಗ ಇದೆ. ಲೆಬ್ಬಿಗೆ ಹಾಕಿದ್ದಾರಲ್ಲ, ಸುಮ್ಮನೆ ನೋಡ್ಕೊಂಡು ಹೋಗೋದಾ? ಇನ್ನು ಒಳಗಡೆನೂ ಸುತ್ತಾನು ಇಟ್ಟಿದ್ದಾರೆ. ಸೊ ಗೈಸ್, ನಾವು ರಾತ್ರಿ ಊಟಕ್ಕೆ ಖಾನಾವಳಿಗೆ ಬಂದಿದ್ದೀವಿ. ಸೊ ರೊಟ್ಟಿ ಊಟ ಆರ್ಡರ್ ಮಾಡಿದ್ದೀವಿ. ಆ್ಯಂಡ್ ಫಸ್ಟ್ ಟೈಮ್ ನಾವು ಖಾನಾವಳಿ ಟ್ರೈ ಮಾಡಿದಾಗ ತುಂಬ ಚೆನ್ನಾಗಿತ್ತು. ಸೊ ಇಲ್ಲೂ ಅದೇ ಹೋಟ್ಲ್ ನೋಡಿದ್ವಿ, ಅದಕ್ಕೆ ಇದು ಇಲ್ಲೇ ಖಾನಾವಳಿ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಆ್ಯಂಡ್ ಇದೊಂದು ಪಲ್ಯ, ಇದೊಂದು ಚಟ್ನಿ, ಇದು ಏನು ಪುಡಿ, ಚಟ್ನಿ ಪುಡಿ, ಇದು ರೊಟ್ಟಿ, ಇದು ಮೊಸರು, ಇದು ಸ್ಯಾಲೆಡ್. ಚೆನ್ನಾಗಿರುತ್ತೆ. ನಾವು ಯೂಸ್ ಮಾಡ್ತೀವಲ್ಲ ಮೊಸರು ಬಜ್ಜಿಗೆಲ್ಲ, ಸಾಂಬಾರ್ ಸೌತೆಕಾಯಿ ಇಷ್ಟು ತರ್ತವೆ ಅವಾಗಿಲ್ಲ. ಉದ್ದುದಕ್ಕ ನಾವು ತಿನ್ನೋ ಕಾರಣಗಳ ಅದೇ ಥರದ್ದು, ಅದು ಇದು ಬೇರೆ. ತುಂಬ ಟೇಸ್ಟ್ ತರಕಾರಿ ಎರಡೂ ನಂಗೆ ಇಷ್ಟ ಆಗ್ತಿಲ್ಲ ಪಲ್ಯ. ಒಂದು ಬದನೆಕಾಯಿದು, ಇನ್ನೊಂದು ಸೌತೆಕಾಯಿದು. ಸೌತೆಕಾಯಿ ಎಲ್ಲ ಇದು ಅದು ಚಿಕ್ಕದು ಬರುತ್ತಲ್ಲ, ಏನದು ತೊಂಡೆಕಾಯಿದು. ತೊಂಡೆಕಾಯಿ ಅಲ್ಲ, ತೊಂಡೆಕಾಯಿ ಅಲ್ಲ. ಗೈಸ್, ಊಟ ಎಲ್ಲ ಆಯಿತು. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಈಗ ಬಸ್ ಸ್ಟಾಪಲ್ಲಿ ಮತ್ತೆ ಬಂದಿದ್ದೀವಿ. ನನ್ನ ಗತಿ ನೋಡಿ ಹೆಂಗೆ ಕೊಡ್ತಾರೆ ಬ್ಯಾಗನ್ನ. ಸೊ ಬ್ಯಾಗನ್ನೆಲ್ಲ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಮೇಡಮ್ ಅವ್ರದ್ದು ಆಟ ಸಾಮಾನು ನೋಡಿ ಗೈಸ್ ಹೆಂಗಿದೆ. ಸೊ ಈಗ ಬಸ್ ಸ್ಟಾಪಲ್ಲಿ ಬಂದಿದ್ದೀವಿ. ಇಲ್ಲಿಂದ ನೆಕ್ಸ್ಟು ಬೆಂಗಳೂರು ಕಡೆ ಹೋಗೋ ಬಸ್, ಅಂದರೆ ಮೆಜೆಸ್ಟಿಕ್ ಹೋಗೋ ಬಸ್ಸಿಗೆ ನೋಡಬೇಕು. ಗೈಸ್, ಫೋನ್ ಸೈಜ್ ನೋಡಿ, ಇದು ಎಷ್ಟು ಅವಾಗ ಅವ್ರದ್ದೇ ಅದು ಫೋನ್, ಅದು ಚಿಕ್ಕದು ಪಿಕ್ಚರ್ ಬರ್ತದೆ. ಇನ್ನೊಂದು ಬೆರಳಷ್ಟೇ ಸೈಜ್ ಇರೋದು ಇದು. ಪಿಕ್ಚರ್ ಎಲ್ಲ ನೋಡ್ಬೋದು ಅಂತದ್ರಲ್ಲಿ. ಸಿಮ್ ಹಾಕ್ಬೋದಾ ಇದಕ್ಕೆ? ವಾ, ಹೌದಲ್ಲ, ಫೋನ್ ಬಂತಲ್ಲ. ಚಂದ ಇದೆ ಫೋನು. ಓನರ್ ಅಂಕಲ್ ಹೈದ್ರಾಬಾದಿಂದ ತಂದಿದ್ದಾರೆ ಫೋನ್ನ. ಗೈಸ್, ಇಲ್ಲಿ ಬಸ್ನ ಸ್ಟಾಪ್ ಮಾಡಿದ್ರು. ಈ ಏನಿದು ಕಾಫಿಗೆ ಹಾಕಿದ್ರು ಸೈಡ್ಗೆ. ಅದಕ್ಕೆ ನಾವು ಏನು ಮಾಡಿದ್ದೀವಿ ಅಂದರೆ ಐಸ್ ಕ್ರೀಮ್ ತಗೊಂಡಿದ್ದೀವಿ. ಇಷ್ಟು ಕೋಲ್ಡ್ ಇದೆ, ಆದರೂ ಐಸ್ ಕ್ರೀಮ್ ತಿಂತಾ ಇದ್ದೀವಿ ನೈಟಲ್ಲಿ. ಮನೆಗೆ ಹೋದ್ಮೇಲೆ ನೆಗಡಿ ಕೆಮ್ಮು ಬಂದರೆ ನಿಮ್ಮ ಅಪ್ಪನ ಕೈಲಿ ಒಳಗೆ ತಗೊಟ್ಟಿರೋದು ನೀನು ತಿಂತೀನಿ ಅಂತ ಕೇಳಿದ್ನಿ. ಈ ಚಿಕ್ಕ ಹುಡುಗಿನೂ ಇಲ್ದಲೇ ಐಸ್ ಕ್ರೀಮ್ ತಿಂತಿದ್ದಾಳೆ. ತಗೊಟ್ಟಿರೋದು ಇವರೇ. ಅದು ಸ್ಟ್ರಾಬೆರಿ ಫ್ಲೇವರ್ ಐಸ್ ಕ್ರೀಮ್. ನಮ್ಮ ಮಮ್ಮಿದು ವೆನಿಲಾ ಫ್ಲೇವರ್, ನನ್ನದು ಸೇಮ್. ಹೌದಾ? Hi guys.